ಅರ್ಕಾವತ್ತು ಪದಗಳನ್ನು ಬರೆಯುವುದು. ನಿನ್ನೆಯ ವಿಡಿಯೋದಲ್ಲಿ ಕೆಲವು ಅರ್ಕಾವತ್ತು ಪದಗಳನ್ನು ಬರೆದಿದ್ವಿ, ಹಾಗೆ ಇಂಗ್ಲೀಷ್ನಲ್ಲಿ ಕೂಡ ಬರೆದಿದ್ವಿ. ಇವತ್ತು ಸಹ ಮತ್ತಷ್ಟು ಪದಗಳನ್ನು ಬರೆಯೋಣ. ಮೊದಲು ಕನ್ನಡದಲ್ಲಿ ಬರೆಯೋಣ, ನಂತರ ಇಂಗ್ಲೀಷ್ನಲ್ಲಿ ಬರೆಯೋಣ. ಈಗ ನರ್ಮದ, ನೋಡಿ ಓದುವಾಗ ಮಕ್ಕಳು ನರ್ಮದ ಅಂತ ಬಂದಾಗ ನರ್ಮದ. ಶಾರ್ವರಿ, ಶಾರ್ವರಿ. ನೆಕ್ಸ್ಟ್ ಅರ್ಕಾವತಿ, ನೆಕ್ಸ್ಟ್ ಸರ್ವ, ಗರ್ವ, ತರ್ಕ, ಚರ್ಚೆ, ಹರ್ಷ, ವರ್ಷ, ಚರ್ಚೆ. ನೋಡಿ, ಕನ್ನಡದ ಪದಗಳನ್ನು ನಾವು ಉಚ್ಚಾರ ಮಾಡುವಾಗ ಆಗೆ ಡಬಲ್ ಎ, ಈಗೆ ಡಬಲ್ ಇ, ಓಗೆ ಡಬಲ್ ಓ ಮಾಡ್ತೀವಿ. ಅಂದರೆ ಕೆಲವರು ಇಂಗ್ಲೀಷಲ್ಲಿ ಬರೆಯುವಾಗ ಡಬಲ್ ಎ ಬದಲು ಎ, ಸಿಂಗಲ್ ಡಬಲ್ ಇ ಬದಲು ಐ, ಹಾಗೆ ಡಬಲ್ ಓ ಬದಲು ಯು ಉಚ್ಚಾರ ಬರೀತಾರೆ. ನಿಮಗೆ ಕನ್ನಡ ಮತ್ತು ಇಂಗ್ಲೀಷ್ನ ಕಲಿಕೆಯ ಬಗ್ಗೆ ಹೆಚ್ಚಿನ ವಿಡಿಯೋಗಳು ಬೇಕಿದ್ದರೆ ನೋಡಿ, ಡಿಸ್ಕ್ರಿಪ್ಷನ್ನಲ್ಲಿ ನಾನು ಇಷ್ಟು ಪ್ಲೇಲಿಸ್ಟ್ಗಳನ್ನು ಇಟ್ಟಿದ್ದೇನೆ. ಲರ್ನ್ ಕನ್ನಡ ಥ್ರೂ ಹಿಂದಿ, ಲರ್ನ್ ಇಂಗ್ಲೀಷ್ ಥ್ರೂ ಕನ್ನಡ, ಕನ್ನಡ ಮಾಡೆಲ್ ಸ್ಟೋರಿ, ಹ್ಯಾಂಡ್ ಎಂಬ್ರಾಯ್ಡ್ರಿ, ಹಾಗೆ DIY ಯೂಸಿಂಗ್ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್. ಇಷ್ಟು ವಿಷಯಗಳಿದೆ. ಯಾರಿಗಾದರೂ ಆಸಕ್ತಿ ಇದ್ದರೆ ಅದನ್ನು ಕೂಡ ನೋಡ್ಬೋದು. ಈಗ ನರ್ಮದ ನೋಡಿ, ನಾಗೆ NA, ನಂತರ ಅರ್ಕಾವತ್ತಿನ ಲೆಕ್ಕ ತಗೋಬೇಕು. ನರ್ ಅಂತ ಹೇಳ್ತೀವಿ, ನರ್ ನರ್ಮದ ಅಂದರೆ DA, NARMA DA, ನರ್ಮದ. ಇಲ್ಲಿ ನೋಡಿ ಶಾರ್ವರಿ, ಇದು ಹೀಗೆ ತಾನೇ ಹೇಳಿದೆ. ಆ ಉಚ್ಚಾರಕ್ಕೆ ಡಬಲ್ ಎ ತೊಗೊಳ್ತೀವಿ. ಅದು ಭಾಳಷ್ಟು ಜನ ಇಂಗ್ಲೀಷಲ್ಲಿ ಬರೆಯುವಾಗ ಸಿಂಗಲ್ ಎ ಬರೀತಾರೆ, ಅದು ಅವರವ್ರ ಇಷ್ಟ. ನೋಡಿ, ಈಗ SHA ಶಾರ್, ನಾವು ಡಬಲ್ ಬದ ಶಾರ್ವರಿ, ಇಲ್ಲಿ ಎ ಬರೆಯೋರು ಬರಿಬಹುದು. ನೆಕ್ಸ್ಟ್ ಅರ್ಕಾವತಿ, ಮತ್ತು ಸೇಮ್ ಅರ್ ಕ ವ ತಿ, THI, ಇಲ್ಲೂ ಅಷ್ಟೇ THI ಆರ್ TI. ಗರ್ವ ಅಲ್ಲ ಸರ್ವ, ಸ ಮತ್ತು ಅರ್ಕಾವತಿ ಸರ್ವ, ವಿ, ಗರ್ವ, ಗೆ GA, ಗರ್ವ, ವಿ. ಹಾಗೆ ತರ್ಕ, TARKA, ತರ್ಕ. ಚರ್ಚೆಗೆ ಚಗೆ CHA, ಚ. ಅರ್ಕಾವತ್ತು RCHE, ಚರ್ಚೆ. ಹರ್ಷ, HA, ಹರ್ಷ, ಶಗೆ SHA, HARSHA, ಹರ್ಷ. ವರ್ಷ, VAR, ವರ್ಷ. ಹಾಗೆ ಚರ್ಚೆ, ಚಗೆ CHA, ಅರ್ಕಾವತ್ತು ಚರ್ಚೆ, CHE. ಹಾಗೆ ನಮ್ಮ ವೀಕ್ಷಕರೊಬ್ಬರು ಕೇಳಿದ್ರಿ, ಡಿಯ ಉಚ್ಚಾರ ಇಂಗ್ಲೀಷ್ ಪದಗಳಲ್ಲಿ ಯಾವಾಗ ಆಗುತ್ತೆ ಮೇಡಮ್ ಅಂತ. ಅದನ್ನು ಮುಂದಿನ ವಿಡಿಯೋದಲ್ಲಿ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.